ಗಾಯ್ಸ್, ಇವತ್ತಿನ ವಿಚಾರ ಏನಂದರೆ ನೋಡಿ, ನಮ್ಮದು ಕುರಿ ಶೆಡ್ದು ಪಾರ್ಟೇಷನ್ ಎಲ್ಲ ಆಗಿದೆ. ಯಾವ್ಯಾವ ಥರ ಪಾರ್ಟೇಷನ್ ಮಾಡ್ಕೋಬೇಕು ಮತ್ತು ತಿರ್ಗಾ ಎಷ್ಟೆಷ್ಟಕ್ಕೆ ಪಾರ್ಟೇಷನ್ನು ಏನು ಸ್ಪೇಸ್ ಬಿಟ್ಕೊಂಡ್ರೆ ಚೆಂದ, ಮತ್ತು ಗೇಟ್ನ ಯಾವ ಥರ ಮಾಡಿಸ್ಕೊಂಡ್ರೆ ಬೆಸ್ಟು. ಸೊ ಮತ್ತು ತಿರ್ಗಾ ನಮ್ಮದು ಪಾರ್ಟೇಷನ್ ಯಾವ ಥರ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ನು ಇವತ್ತಿನ ವಿಚಾರ. ಬನ್ನಿ ನಾನು ಹೇಳ್ತೀನಿ. ಗಾಯ್ಸ್ ನೋಡಿ, ನಾವು ಪಾರ್ಟೇಷನ್ ಮಾಡಿಸಿರೋದು ನೋಡಿ ಈ ಥರ ಕಾಣಿಸ್ತೈತೆ. ನಾವು ಆ್ಯಕ್ಚುಲಿ ಫುಲ್ ಕಂಬಿಗಳು ಕೊಡಿಸಿಲ್ಲ ನೋಡಿ, ಮೆಶ್ ಹಾಕ್ಸ್ಬಿಟ್ಟು ಪಾರ್ಟೇಷನ್ ಮಾಡಿಸ್ಬಿಟ್ಟಿದ್ದೀವಿ. ಯಾಕೆಂದರೆ ಸಣ್ಣ ಸಣ್ಣ ಮರಿಗಳು ಕೂಡ ನುಗ್ಗಿ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂದ್ಬಿಟ್ಟು. ಸೊ ನೋಡಿ ಈ ಥರ ಮೆಶ್ ಹಾಕ್ಸಿರೋದು ನೋಡಿ ಈ ಥರ ಕಾಣಿಸ್ತೈತೆ. ನಮ್ಮದು ಒಂದ್ರದ್ದು ಬಾಕ್ಸು ಒಂದು ಪಾರ್ಟೇಷನ್ದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂದರೆ ನೋಡಿ 12 ಅಡಿ 12ರಿಂದ 13 ಅಡಿ ಉದ್ದ ಬರುತ್ತೆ. ಹಿಂಗೆ ನೋಡಿ ಹಿಂಗೆ ಬಂದ್ಬಿಟ್ಟು 7 ಅಡಿ ಬರುತ್ತೆ. ಇದು ಅಂದರೆ ಅಗಲ 7 ಅಡಿ, ಉದ್ದ 12ರಿಂದ 13 ಅಡಿ ಬರುತ್ತೆ. ಸೊ ನಾವು ಒಂದು ಬಾಕ್ಸಲ್ಲಿ ಹಬ್ಬ ಅಂದ್ರೂ ವಿಶಾಲವಾಗಿ ನಿಂತ್ಕೋತೇವೆ ಅಂದರೆ ಒಂದು 15 ಕುರಿಗಳನ್ನ ಸಾಕೋಬೋದು, 10ರಿಂದ 15 ಕುರಿ. ಸೊ ಇಲ್ಲ ನಾವು ಸ್ವಲ್ಪ ಜಾಸ್ತಿ ಸಾಕೋತೀವಿ ಅಂದರೆ 20 ಕುರಿಗಳು ಆರಾಮಾಗಿ ಸಾಕೋಬೋದು. ನೋಡಿ ಇದು ಗೇಟ್ ಬಂದ್ಬಿಟ್ಟು ನಾವು ಯಾವ ಥರ ಮಾಡಿಸಿದ್ದೀವಿ ಅಂದರೆ ನೋಡಿ ಈ ಥರ ಮಾಡಿಸಿದ್ದೀವಿ. ಇದು ಆ್ಯಕ್ಚುಲಿ ಗೇಟ್ ಲಾಕಿದು. ನೋಡಿ ಈ ಥರ ಮಾಡಿಸಿದ್ದೀವಿ ನಾವು. ಇದನ್ನು ನಾವು ಒಳಗಡೆ ಮಕ್ಕೆ ತೆಗಿಯಂಗೆ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ನೋಡಿ ಹಿಂಗೆ ಬರುತ್ತೆ. ಇದು ಒಳಗಡೆ ಮಕ್ಕೆ ತೆಗಿಯೋ ಥರ ಮಾಡ್ಕೊಂಡಿದ್ದೀವಿ ಇದನ್ನು. ಸೊ ಯಾಕಂದರೆ ಆಚೆ ಗಡಿಗೆ ತೆಗಿತೀವಿ ಅಂದರೆ ಆಚೆ ಕಡೆ ನೋಡಿ ಇಲ್ಲಿ ಫೀಡರ್ ಬರುತ್ತೆ. ನೋಡಿ ಇಲ್ಲಿ ಈ ಪೋರ್ಷನಲ್ಲಿ ಫೀಡರ್ ಬರುತ್ತೆ ಇದು ಫುಲ್ಲು ಈ ಪೋರ್ಷನ್ ಫೀಡರ್ ಬರುತ್ತೆ. ಸೊ ಅದಕ್ಕೆ ನಾವು ಒಳಗಡೆ ಮಕ್ಕೆನ ತೆಗಿಯೋ ಥರ ಮಾಡ್ಕೊಂಡಿದ್ದೀವಿ ಗೇಟ್ನ. ಮತ್ತು ನಾವು ಮೆಶ್ನ ನೋಡಿ ಯಾವ ಥರ ಕೊಟ್ಕೊಂಡಿದ್ದೀವಿ ಅಂದರೆ ಮೇಲ್ಗಡೆಯಿಂದ ನೋಡಿ ಇದು ಮೆಶ್ಶು ಮೇಲ್ಗಡೆಯಿಂದ ಈ ಕಡೆ ಬರುತ್ತೆ, ಮತ್ತು ಇಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ಈ ಕಡೆ ಬರುತ್ತೆ. ಯಾಕೆಂದರೆ ಕುರಿಗಳು ಇಲ್ಲಾಂದರೆ ಟಗರುಗಳು ಈ ಕಡೆಯಿಂದ ಗುದ್ರೂ ಈ ಕಂಬಿ ತಡ್ಕೋಬೇಕು, ಮತ್ತು ತಿರುಗಿ ಈ ಕಡೆಯಿಂದ ಗುದ್ರೂ ಈ ಕಂಬಿ ತಡ್ಕೋಬೇಕು. ಸೊ ಹಿಂಗಿಂದ ನೋಡಿ ಇದು ಮೆಶ್ ಇದೆಯಲ್ಲ, ಮೆಶ್ನ ಹಿಂಗಿಂದ ಹಾಕಿ ಅಲ್ಲಿ ಒಳಗಡೆ ಹಿಂಗೆ ಕ್ರಾಸ್ ಆಗಿ ತೊಗೊಂಡು ಒಂದು ಕಡೆ ಕಂಬಿ ಕೊಟ್ಕೊಂಡು ನಾವು ಈ ಥರ ಮಾಡ್ಕೊಂಡಿರೋದ್ರಿಂದ ಅದು ಸೇಫ್ಟಿ ಜಾಸ್ತಿ ಮತ್ತು ಗಟ್ಟಿ ಬರುತ್ತೆ. ಸೊ ಅದರಿಂದ ನಾವು ಇದನ್ನ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ ಪಾರ್ಟೇಷನ್ ಮೆಶ್ನ. ನೋಡಿ ಇದು ಲಾಕರ್ ಇದೆಯಲ್ವಾ, ಇದು ಗೇಟ್ ಲಾಕರು. ಇದು ಆ್ಯಕ್ಚುಲಿ ನೋಡಿ ಈ ಥರ ಬಂದು ಹಿಂಗೆ ಲಾಕ್ ಆಗುತ್ತೆ. ಇದು ಲಾಕ್ ಆಗಾದ್ಮೇಲೆ ಇದು ಆ್ಯಕ್ಚುಲಿ ಇರಲಿಲ್ಲ. ಇದು ನೋಡಿ ಇದು ಎಕ್ಸ್ಟ್ರಾ ನಾವು ಕಂಬಿನ ವೆಲ್ಡ್ ಮಾಡಿಕೊಂಡು ಹಾಕ್ಕೊಂಡಿರೋದು. ಇದು ಆ್ಯಕ್ಚುಲಿ ಇಲ್ಲಿಗೆ ಸಾಲ್ಟೇಜ್ ಆಯಿತು. ಸೊ ಅದಕ್ಕೆ ಎಕ್ಸ್ಟ್ರಾ ಕಂಬಿನ ವೆಲ್ಡ್ ಮಾಡಿಕೊಂಡು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋ ಥರ ಹಿಂಗೆ ಮಾಡ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಏಕೆ ಇದನ್ನು ಹಂಗೆ ಹಾಕಿ ಬಿಟ್ಬಿಡ್ಬೋದಾಗಿತ್ತು. ಬಟ್ ಕೆಲವೊಂದು ಕುರಿಗಳು ಇರ್ತವೆ ಮತ್ತು ಈ ನಾಟಿ ಆಡುಗಳು ಇದನ್ನು ಆ್ಯಕ್ಚುಲಿ ತೆಗೆದು ಕಲ್ತು ಬಿಡ್ತವೆ. ಈ ಥರ ಮೂತಿನಲ್ಲೋ ಕೊಂಬಲ್ಲೋ ಗುದ್ದಿ ಇದನ್ನು ಆ್ಯಕ್ಚುಲಿ ತೆಗೆದು ಕಲ್ತು ಬಿಡ್ತವೆ. ಸೊ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ತೆಗೆದ್ಬಿಟ್ಟು ಆಚೆಗೆ ಬಂದರೆ ಸುಮ್ಮನೆ ನೋಡಿ ಇಲ್ಲೆಲ್ಲ ಪ್ರಾಬ್ಲಮ್ ಮಾಡ್ತೀವಿ, ಇಲ್ಲ ಇಲ್ದ ಆಚೆಗೆ ಹೋಗ್ಬಿಡ್ತೇವೆ, ಆ ಥರ ಮಾಡಿಬಿಡ್ತೇವೆ. ಸೊ ಅದಕ್ಕೆ ಇದನ್ನು ಹಾಕ್ಲೇಬೇಕಾಗಿ ಪರಿಸ್ಥಿತಿ ಬಂತು. ಸೊ ಅದಕ್ಕೆ ಇದನ್ನು ಎಕ್ಸ್ಟ್ರಾ ಕಂಬಿ ಕೊಡ್ಕೊಂಡು ನೋಡಿ ಈ ಥರ ಹಾಕ್ಕೊಂಡಿದ್ದೀವಿ. ಇದು ನೋಡಿ ಗೈಸ್, ಟೋಟಲಿ ಆ್ಯಕ್ಚುಲಿ 1 2 3 4 5 6 7 8 ಪಾರ್ಟೇಷನ್ ಇದೆ. ಮತ್ತು ನೋಡಿ ಇನ್ನೂ ವರ್ಕು ನಡೀತಾ ಇದೆ. ನೋಡಿ ಅಲ್ಲಿ ವರ್ಕ್ ಮಾಡ್ತಾನೆ ಇದರಲ್ಲಿ. ಸೊ ಗೇಟ್ಗಳೆಲ್ಲ ಫೈನಲ್ ಆಗಿ ಫಿಟ್ಟಿಂಗ್ ಆಗ್ತಾ ಇದ್ದಾವೆ. ನೋಡಿ ಟಾಕ್ ಆಗ್ತಾ ಇದ್ದಾರೆ. ಇವರು ನನ್ನ ತಮ್ಮವರು ಗಜನಿ ಆಗ್ಬಿಟ್ಟವ್ರೆ ನನ್ನ ತಮ್ಮವರು. ಹಲೋ ಹಿಯರ್, ಸ್ಮೈಲ್ ಪ್ಲೀಸ್. ಫೈನಲಾಗಿ ಔಟ್ ಆಫ್ ಲುಕ್ಕು ನೋಡಿ ಈ ಥರ ಬಂದಿದ್ದೆಲ್ಲ ಪಾರ್ಟೇಷನ್ ಆದಮೇಲೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಗಾಯ್ಸ್, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ನೀವೊಬ್ಬರೇ ತಿಳ್ಕೊಂಡ್ರೆ ಆಗುತ್ತಾ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.